ಇದು ರೈತರ ಪಾಲಿಗೆ ವರವೋ ಶಾಪವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಚಾಮರಾಜನಗರ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಹೋಬಳಿಗೆ ಸೇರಿದಂಥ ಊರುಗಳಲ್ಲಿ ಅತಿ ಹೆಚ್ಚಾಗಿ ಚೆಂಡು ಹೂವನ್ನು ಬೆಳೀತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಚೈನಾ ಕಂಪ್ನಿ, ಆ ಚೆಂಡು ಹೂವಿನ ಕಂಪ್ನಿನೇ ಶುರುವಾಗಿರೋದ್ರಿಂದ ಈಗ ರೈತರನ್ನ ಪುಸಲಾಯಿಸಿ ಅನೇಕ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಈ ಚೆಂಡು ಹೂವು ಬಂದದ್ರಿಂದಾಗಿ ನಮ್ಮಲ್ಲಿ ಬೆಳೆಗಳ ವೈವಿಧ್ಯತೆಯೇ ಹೊರಟೋಯ್ತು. ಕಳೆದ 20 ವರ್ಷಗಳಿಂದ ಈ ಬೆಳೆಗೆ ರೈತರು ಮಾರು ಹೋಗಿದ್ದಾರೆ. ಇದರಿಂದ ಕಡಿಮೆ ಅವಧಿಯಲ್ಲಿ ಸಣ್ಣ ಆದಾಯವನ್ನು ತಂದುಕೊಡುವಂಥ ಬೆಳೆ ಅಂತ ಅನಿಸಿದ್ರೂ ಕೂಡ ಇದಕ್ಕೆ ಎಷ್ಟು ಅಡಿಕ್ಟ್ ಆಗೋಗಿದ್ದಾರೆ ಅಂದರೆ, ಇದನ್ನು ಬಿಟ್ಟು ಬೇರೆ ಏನೂ ಬೆಳೆಯ ಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ. ಸೊ ಇದರಿಂದಾಗಿ ಮಣ್ಣಿನ ಆರೋಗ್ಯ ಖಂಡಿತವಾಗ್ಲೂ ಕೆಟ್ಟೋಗ್ತಾ ಇದೆ. ಅಸಿಡಿಕ್ ಸಾಯಿಲ್ ಆಗಿ ಫಾರ್ಮ್ ಆಗ್ತಾ ಇದೆ. ಬೇರೆ ಬೆಳೆಗಳು ಈ ಜಮೀನಲ್ಲಿ ಚೆಂಡು ಹಾಕಿದರೆ ಈ ವರ್ಷ ಫಲ ಅಷ್ಟಿಲ್ಲ. ಏನು ಮಾಡ್ತಾರೆ ಪಾಪ ರೈತರು ಗೊತ್ತಿಲ್ಲ. ಎಲ್ಲ ನೀವು ಉದ್ದಕ್ಕೂ ಕಣ್ಣಾಡಿಸಿದ ಕಡೆಯೆಲ್ಲ ನಿಮಗೆ ಚೆಂಡು ಚೆಂಡು ಚೆಂಡು. ಇದರಿಂದಾಗಿ ಸಾಯಿಲ್ಲು ತನ್ನ ಫರ್ಟಿಲಿಟಿನ ಕಳ್ಕೊಳ್ಳುತ್ತೆ. ಜೊತೆಗೆ ಬೇರೆ ಬೆಳೆಗಳನ್ನ ಬೆಳೆಯೋಕ್ಕಾಗದೇ ಇರೋಷ್ಟು ತನ್ನ ಸಾರಸತ್ವವನ್ನೆಲ್ಲ ಮಣ್ಣು ಕಳ್ಕೊಳ್ಳುತ್ತೆ. ಇದನ್ನು ಎಷ್ಟೇ ಹೇಳಿದ್ರು ರೈತರಿಗೆ ಕೇಳಲ್ಲ. ಯಾಕೆ ಅಂತಂದು ಅವರೇ ಬೀಜ ಕೊಡ್ತಾರೆ, ಕಂಪ್ನಿಯವರೇ. ಜೊತೆಗೆ ಅವರೇನೆ ರಸಗೊಬ್ಬರಗಳನ್ನ ಕೊಡ್ತಾರೆ. ಜೊತೆಗೆ ಅವರೇನೆ ವೀಡಿಸೈಡ್ಸ್ ಇರ್ಬೋದು, ಫಂಗಿಸೈಡ್ಸ್ ಇರ್ಬೋದು, ಆ ಥರದ್ದೆಲ್ಲ ಒಂದು ಕೀಟನಾಶಕಗಳನ್ನ ಕೊಡ್ತಾರೆ. ಮತ್ತು ಅವರೇನೆ ಬಂದು ಬೈಬೇಕು, ಪರ್ಚೇಸ್ ಮಾಡ್ತಾರೆ ಕಡಿಮೆ ದುಡ್ಡಿಗೆ. ಸೊ ಅದು ಈಸಿ ಅವರಿಗೆ. ಎಲ್ಲ ಸಾಲ, ಟ್ರ್ಯಾಕ್ಟರ್ ಹೊಡಿಸ್ಬೇಕಾ, ಓಕೆ, ಅದಕ್ಕೂ ಸಾಲ ಕೊಡಿಸ್ತಾರೆ. ಸೊ ಹಿಂಗಾಗಿ ಏನಾಯಿತು, ಈ ರೈತರ ಕತೆ ಎಲ್ಲ ಜಮೀನಲ್ಲಿ ಬೆಳ್ಕೊಂಡು ಕೂತಿದ್ದಾರೆ. ಅನ್ನಕ್ಕೆ, ಮುದ್ದೆಗೆ, ರಾಗಿ, ಸಜ್ಜೆ, ನವಣೆ, ಸಾಮೆ ಎಲ್ಲವನ್ನ ಬೆಳೀತಿದ್ದಂಥ ಈ ಭೂಮಿಲಿ ಕಡಲೆಕಾಯಿ, ಈ ಥರ ಮಲ್ಟಿಪರ್ಪಸ್ ಕ್ರಾಪ್ಗಳನ್ನ ಹಾಕ್ತಿದ್ದಂಥವ್ರು ಈಗ ಒಂದೇ ಕ್ರಾಪಿಗೆ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ಈ ಚೆಂಡು ಬೆಳೆದಿರ್ತಕ್ಕಂಥ ಭೂಮಿಯಲ್ಲಿ ಬೇರೆ ಏನೇ ಹಾಕಿದ್ರೂ ಫಲವತ್ತತೆ ಸಿಗಲ್ಲ. ಅದಕ್ಕೇನಂತೆ ಬೇರೆ ಹಾಕಿದ್ದೆ ನನಗೇನು ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಬಿಟ್ಟೆ ಕ್ರಾಪ್ನ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ಹಾಕಿದ್ರೆ ಇವರು ಮಣ್ಣಿಗೆ ಏನು ಸಾರ ಕೊಟ್ಟಿದ್ದಾರೆ? ಯಾವ ಸಾರವನ್ನು ಕೊಟ್ಟಿಲ್ಲ. ಇದನ್ನ ಇಟ್ಕೊಂಡು ಈಗ ಜೀವನ ಮಾಡ್ತಾಯಿದ್ದಾರೆ. ಅದಕ್ಕೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಕೊಂಡ್ಕೊತಾರೆ. ರಾಗಿನ ಕೊಂಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಯಾರು? ಇಲ್ಲಿನ ಜನಗಳು, ರೈತರು ರಾಗಿ, ಕಾಳು, ಕಡ್ಡಿ ಇವುಗಳನ್ನ ಕೊಂಡ್ಕೋತಾರೆ ಅಂತಂದರೆ ಯಾವ ಸ್ಥಿತಿಗೆ ನಮ್ಮ ರೈತರು ಬಂದಿರ್ತಾರೆ ನೋಡಿ. ಅವ್ರಿಗೆ ಎಷ್ಟೇ ಎಜುಕೇಟ್ ಮಾಡಿ ಅವ್ರಿಗೇನು ಇದು ಈಸಿ ಅನಿಸುತ್ತೆ. ಆಮೇಲೆ ಇದನ್ನು ಬೇರೆ ಪ್ರಾಣಿಗಳಾಗಲಿ ತಿನ್ನಲ್ಲ, ಮೇಂಟೆನೆನ್ಸ್ ಈಸಿ ಅಂತ. ಬಟ್ ಇದರಿಂದ 4 ಕಾಸು ಸಿಗುತ್ತೆ ಅಷ್ಟೇ, ಹೆಚ್ಚು ಸಿಗೋದಿಲ್ಲ. ಇದರಿಂದ ಲಾಭ ಆಗಿರೋಂಥ ರೈತರನ್ನ ಯಾರು ನೋಡಿಲ್ಲ ನಾನು. ಈ ಮಳೆಗಾಲ ಬಂತು ಅಂದರೆ ಇದನ್ನು ಹಾಕ್ಬಿಡ್ತಾರೆ. ಸೊ ಮುಂಗಾರಲ್ಲಿ ಇದೇನೆ ಈ ಹೂವೇ ಎಲ್ಲ ಅಂದ್ರಲ್ಲಿ. ಸೊ ಮುಂಗಾರಲ್ಲಿ ಹಾಕಿದಂಥ ಈ ಬೆಳೆಗೆ ನಾನು ಹೇಳೋದು, ಈ ವರ್ಷ ತುಂಬ ಮಳೆ ಬಂತು ನಮ್ಮ ಕಡೆ. ನಮ್ಮದು ಥರ ತುಂಬ ರೈನ್ ಕ್ಯಾಚ್ಮೆಂಟ್ ಏರಿಯಾ. ಇದೊಂದು ರೀತಿ ಅರೆಮಲೆನಾಡು, ಕೇರಳದ ಅಂಚಿನಲ್ಲಿರೋದ್ರಿಂದ ಅಲ್ಲಿನ ಮುಂಗಾರು ಎಷ್ಟು ಹೆವಿಯಾಗಿರುತ್ತೋ ಅಷ್ಟೇ ಹೆವಿಯಾಗಿ ಇಲ್ಲಿಗೂ ಬರುತ್ತೆ. ಸೊ ಈ ವರ್ಷ ಜೂನಲ್ಲಿ ಶುರುವಾದಂಥ ಮಳೆ ಜುಲೈ, ಆಗಸ್ಟು, ಸೆಪ್ಟೆಂಬರ್ ಅಷ್ಟೊತ್ತಾದ್ರೂ ನಿಲ್ಲೋದಿಲ್ಲ, ಆ ಥರ ಮಳೆ ಸುರಿತಾ ಇದೆ. ಸೊ ಈ ಮಳೆಯಲ್ಲಿ ಸರ್ವೈವ್ ಆಗಲ್ಲ. ಇದು ಯಾಕೆ ಸರ್ವೈವ್ ಆಗಲ್ಲ ಅಂದರೆ ರೋಗ ಬಂದ್ಬಿಡುತ್ತೆ. ಸೊ ಕೊಳ್ತೋಗುತ್ತೆ ಗಿಡಗಳೆಲ್ಲ. ಸೊ ಹೀಗಾಗಿ ಈ ಸರಿ ಒಂದು 5-6 ಸರಿ ಹೂ ಎತ್ತಿದ್ದಾರೆ ಅಷ್ಟೇ. ಅದಾದ ಮೇಲೆ ಹೂ ಸಿಕ್ಕಿಲ್ಲ. ಸೊ ಸಂಪೂರ್ಣ ನಷ್ಟದಲ್ಲೇ ರೈತರಿದ್ದಾರೆ. ಇದನ್ನು ಬದಲಾಯಿಸಬೇಕು. ಕಂಪ್ನಿಗಳು ಕನಿಷ್ಠ ಬೆಂಬಲ ಬೆಲೆನೂ ಕೊಡ್ತಾಯಿಲ್ಲ, ಕೊಟ್ಟಾದರೂ ತಗೋಬೇಕು. ಕೇವಲ 900 ರೂಪಾಯಿನೋ ಒಂದು ಕೆಜಿ ಕೊಡ್ತಾರೆ. ಅದು ಎಲ್ಲಿಗೂ ಗೀಟಲ್ಲ ಅಂತ ನಾನು ಎಷ್ಟೋ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಹೇಳಿದ್ದೀನಿ. ಬಟ್ ಆದ್ರೂ ಇವರು ಬೆಳೀತಾನೆ ಇದ್ದಾರೆ. ಏನು ಮಾಡೋದು? ನಮ್ಮ ಮನೆಯ ಕನಿಷ್ಠ ರೈತರಿಗೆ ಇದನ್ನು ಒಂದು 20 ರೂಪಾಯಿ, 25 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಕೊಟ್ಟರೆ ಒಂದು ಅವರ ಶ್ರಮಕ್ಕೆ ಬೆಲೆನಾರು ಸಿಗುತ್ತೆ. ಆದರೆ ಕೆಜಿಗೆ ಕೇವಲ 9 ರೂಪಾಯಿ 50 ಪೈಸೆ ಕೊಡ್ತಾರೆ. ಇದರಲ್ಲಿ ಮಿಡ್ಲ್ ಮ್ಯಾನ್ಗಳ ಪಾಲಾಗ್ತಾಯಿದೆ. ಅನೇಕ ದಲ್ಲಾಳಿಗಳು ಈ ಹೂವಿನ ವ್ಯಾಪಾರದಲ್ಲಿ ಬದುಕ್ತಾರೆ ಹೊರತು ರೈತರು ಬದುಕ್ತಿರೋದು ಖಂಡಿತವಾಗ್ಲೂ ಇಲ್ಲ. ರೈತರಿಗೆ ಈ ಲಾಭ ಇಲ್ಲ. ಏನಂದರೆ ಅವ್ರಿಗೆ ಒಂದು ಆ ಕೃಷಿ ಚಟುವಟಿಕೆ ನಡೆಸಬೇಕು ಅಷ್ಟೇ. ಅದನ್ನು ಬಿಟ್ಟು ರೈತರು ವೈವಿಧ್ಯಮಯವಾದಂಥ ಬೆಳೆಗಳಿಗೆ ಯಾವತ್ತು ಬರ್ತಾರೋ ಗೊತ್ತಿಲ್ಲ. ಈಗ ಬರ್ತಾ ಕೃಷಿ ಸಂಸ್ಕೃತಿನೇ ನಾಶ ಆಗ್ತಾಯಿದೆ. ಅಂಥದ್ರಲ್ಲಿ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಈಗಿನ ರೈತರು ಹೋದ್ಮೇಲೆ ಹೊಸ ತಲೆಮಾರಿನ ಹುಡುಗರುಗಳು ರೈತರಾಗೋದು ಕಷ್ಟ. ಹಾಗಾಗಿ ಇದು ಅವರಿಗೆ ಒಂದು ವರದಾನ ಅಂತ ಅನಿಸಿದೆ ರೈತರಿಗೆ. ಸದ್ಯ ಏನು ಪ್ರಾಣಿಗಳ ಕಾಟ ಇಲ್ಲ, ಯಾವುದು ತಿನ್ನೋದಿಲ್ಲ, ಇದಕ್ಕೆ ಕಳೆ ಕೀಳಬೇಕಾಗಿಲ್ಲ, ಜಾಸ್ತಿ ಖರ್ಚಾಗಲ್ಲ ಅಂತ. ಆದರೆ ಇದ್ರ ಕೂಲಿಯನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದೇ ಅವರಿಗೆ ಬೇಕಾದಷ್ಟು ನಷ್ಟ ಆಗುತ್ತೆ ಅನ್ನೋದು ಅವ್ರು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಿ ನೋಡಿಲ್ಲ. ಇದನ್ನು ಈ ಬೆಳೆಯನ್ನು ನಿಲ್ಲಿಸೋ ಸ್ಥಿತಿಯಲ್ಲಿ ರೈತರು ಇಲ್ಲ,
ಕಂಪ್ನಿಗಳಿಲ್ಲ. ಯಾಕಂದರೆ ಕಂಪ್ನಿಗಳಿಗೆ ಈಗ ಇವರೇ ಫೀಡರ್ಸ್ಗಳು. ಈ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡು ರೈತರು ಕೂಡ ತಮ್ಮ ಬೆಳೆಗೆ ಡಿಮ್ಯಾಂಡು ಮಾಡ್ತಾಯಿಲ್ಲ. ನಷ್ಟ ಆದರೂ ಡಿಮ್ಯಾಂಡ್ ಮಾಡಲ್ಲ, ಅಥವಾ ಸುಮ್ಮನೆ ಬೆಳೆದು ಕೊಡ್ತಾ ಇರ್ತಾರೆ. ಅಥವಾ ಇನ್ನೊಂದು ಬೆಂಬಲ ಬೆಲೆ ಏನಾದರೂ ಜಾಸ್ತಿ ಮಾಡಿ ಒಂದು 20 ರೂಪಾಯಿ ಮಾಡಿ, 25 ರೂಪಾಯಿ ಮಾಡಿ. ಕಾಲ ಬದಲಾದಂಗೆ ನಮ್ಮ ಕೃಷಿ ಚಟುವಟಿಕೆಗಳ ಕೂಲಿ ಜಾಸ್ತಿ ಆಗ್ತಾಯಿದೆ. ಮತ್ತು ನಮ್ಮ ಎಲ್ಲ ಬೆಳೆಗಳ ಅಥವಾ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು ಅವರು ಕೊಡಲೇಬೇಕಾಗುತ್ತೆ ಕಂಪ್ನಿಗಳು. ಅಷ್ಟಾದ್ರೂ ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಂಡು ಕಳೆದ 5-6 ವರ್ಷಗಳಿಂದ 9 ರೂಪಾಯಿ 50 ಪೈಸೆ ಒಂದು ಕೆಜಿಗೆ ಹೂಗೆ ಅಷ್ಟಲ್ಲೇ ಇದ್ದಾರೆ ಹೊರತು ತಮ್ಮ ಡಿಮ್ಯಾಂಡ್ಗಳನ್ನ ಕಂಪ್ನಿಗಳ ಮುಂದೆ ಹೇಳಿ ಪಡ್ಕೊಳ್ಳೋಷ್ಟು ಶಕ್ತಿನೂ ಇವ್ರಿಗಿಲ್ಲ. ಎಷ್ಟು ಕೊಡ್ತಾ ಅಷ್ಟಕ್ಕೆ ಒಂದು ಸಂಘಟಿತವಾದಂಥ ಒಂದು ಧ್ವನಿ ಇಲ್ಲೇ ಇಲ್ಲಿ. ನಾವು ಎಷ್ಟೇ ಹೇಳಿದ್ರು ರೈತರು ಸಂಘಟಿತರಾಗೋದಿಲ್ಲ. ಇದು ನಿಲ್ಲಿಸ್ಬಿಡಿ ಸ್ವಲ್ಪ ದಿನ. ಆವಾಗ ಕಂಪ್ನಿ ಶುರು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅವರಿಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ. ಆ ರಾ ಮೆಟೀರಿಯಲ್ಗೋಸ್ಕರ ನಿಮ್ಮ ಹತ್ರ ಬಂದೇ ಬರ್ತಾರೆ ಅಂತ ಹೇಳಿದ್ರು ಕೂಡ ರೈತರು ತಾವೇ ಮುಂದಾಗಿ ಹೋಗಿ ಮುಂಗಾರು ಆಯ್ತದಂಗೆ ಎಲ್ಲ ನಿಂತುಬಿಡ್ತಾರೆ. ನಮಗೂ ಒಂದು ಬೀಜ ಕೊಡಿ ಅಂತ. ಸೊ ಈ ಒಂದು ವೀಕ್ನೆಸ್ಸನ್ನು ಕಂಪ್ನಿಗಳು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ರೈತರ ಹತ್ರ ಎಲ್ಲ ಭೂಮಿಯಲ್ಲೂ ಈ ಚೆಂಡು ಹೂವನ್ನು ಬೆಳೀತಿದ್ದಾರೆ. ಇದು ನನ್ನ ಪ್ರಕಾರ ಪ್ರಕೃತಿಗೂ ಮಾರಕ, ಮಣ್ಣಿಗೂ ಮಾರಕ, ರೈತರಿಗೂ ಮಾರಕ ಅಂತಕ್ಕಂಥದ್ದು ಸತ್ಯ. ಯಾಕೆಂದರೆ ನಾನು ನೋಡಿದ್ದೀನಿ ನಮ್ಮ ಜಮೀನಲ್ಲೇ, ನಮ್ಮ ಅಣ್ಣ ತಮ್ಮಿದ್ರೆ ಹಾಕುವಂಥ ಜಮೀನುಗಳಲ್ಲಿ ಇದರ ನಂತರ ಬೇರೆ ಬೆಳೆಗಳೇ ಬರಲ್ಲ. ಯಾಕೆಂದರೆ ಆಸಿಡನ್ನ ಆ ಮಣ್ಣನ್ನು ಚೆಕ್ ಮಾಡಿದ್ರೆ ಸಂಪೂರ್ಣವಾಗಿ ಅದು ಕ್ಷಾರಮಯ ಆಗಿರುತ್ತೆ, ಅಂದರೆ ಅಸಿಡಿಕ್ ಸಾಯಿಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ ಅಸಿಡಿಕ್ ಸಾಯಿಲಲ್ಲಿ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯಲ್ಲ ಮತ್ತು ಮಣ್ಣು ಕೂಡ ತನ್ನ ಸಾರಸತ್ವವನ್ನು ಉಳಿಸ್ಕೊಳ್ಳಲ್ಲ. ಜೊತೆಗೆ ಯಾವುದೇ ವಿಧವಾದಂಥ ಎರೆಹುಳುಗಳು ಕೂಡ ಬೆಳೆಯಲ್ಲ. ಆ ಎರೆಹುಳುಗಳ ಅಗತ್ಯ ಬೇಕೇ ಆಗಿಲ್ಲ ರೈತರಿಗೆ, ಗೊತ್ತಿಲ್ಲ ಅವ್ರಿಗೆ. ನೀವು ಹೇಳ್ಕೊಟ್ರು ಅದೇನು ಬದುಕುತ್ತೆ ಬಿಡು, ಎಲ್ಲಿ ಬೇಕಾದ್ರೂ ಬದುಕ್ತವೆ, ಮಣ್ಣಿಗೆ ಏನಾಗುತ್ತೆ ಅಂತಾರೆ. ಸೊ ಈ ರೈತರನ್ನ ಯಾವ ರೀತಿ ಎಜುಕೇಟ್ ಮಾಡಬೇಕು, ಯಾವ ರೀತಿ ತಮ್ಮ ಹಳೆಯ ಕಾಲದ ಕ್ರಾಪ್ ಸಿಸ್ಟಮ್ಗೆ, ವೆರೈಟಿ ಕ್ರಾಪ್ ಸಿಸ್ಟಮ್ಗೆ ಕೊಂಡು ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಳುವ ಸರ್ಕಾರಗಳು ಇದ್ರ ಮಧ್ಯೆ ಒಂದು ಇಂಟರ್ವೆನ್ಷನ್ ಬಂದರೆ ಮಾತ್ರ ಬಹುಶಃ ಇದು ಸಾಧ್ಯ ಆಗ್ಬೋದು ಅಂತ ಅನ್ಕೋತೀನಿ. ಬೆಳೆಯಲ್ಲಿ ಅವರೆಲ್ಲರೂ ಸಾಲಗಳನ್ನ ಮುರ್ಕೋತಾರೆ. ಸೊ ಹಂಗಾಗಿ ರೈತರಿಗೆ ನಾವೇನು ಕೊಡಂಗಿಲ್ಲ ಸದ್ಯಕ್ಕೆ ಅನ್ನೋದೊಂದು ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಲಾಭವೂ ಇಲ್ಲ. ಮಾನವನ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ ಎರಡೂ ಕೂಡ ಈ ಬೆಳೆಯಿಂದಾಗಿ ನಾಶ ಆಗ್ತಾಯಿದೆ. ಇದು ಒಂದು ಪಿಡುಗಾಗೆ ಪರಿಣಮಿಸಿದೆ ನಮ್ಮ ರೈತರ ಪಾಲಿಗೆ. ಆದರೆ ಅವ್ರಿಗೆ ಪಿಡುಗು ಅಂತ ಅನ್ನಿಸ್ತಾ ಇರತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಬೇಸರದ ಸಂಗತಿ. ಎಲ್ಲರೂ ಅಂದರೆ ಮುಂಗಾರು ಶುರು ಆಗ್ತಿದ್ದಂಗೆ ಕಂಪ್ನಿಗಳು ಬಂದು ಬೀಜವನ್ನು ವಿತರಿಸ್ತವೆ. ಅವರು ಅದಕ್ಕೆ ಪಟ್ಟು ಈ ಥರ ಇದು ಶುರು ಮಾಡ್ತಾರೆ ತಮ್ಮ ಕ್ರಾಪನ್ನು. ಇಡೀ ದಿನದ ಕೆಲಸ ಅಂದರೆ ಈ ಒಂದು ಮುಂಗಾರಿನ ಪೂರ್ತಿ ಕೆಲಸ ಬರೀ ಚೆಂಡು ಸಾಕಾಣಿಕೆ, ಚೆಂಡು ಬಿಡಿಸೋದು, ಚೆಂಡು ಮಾರಾಟ ಮಾಡೋದ್ರಲ್ಲೇ ರೈತರಿಗೆ ಹೊರಟೋಗುತ್ತೆ. ಹಾಗಾಗಿ ವಿಪರೀತ ಮಳೆ ಆಗಿ ಈ ಸರಿ ಅನೇಕ ಸರಿ ನಷ್ಟ ಆದಾಗಲೂ ಕೂಡ ನಷ್ಟವನ್ನು ತುಂಬಿಸಲು ಯಾವುದೇ ವಿಧವಾದಂಥ ಕಂಪ್ನಿಗಳು ಮುಂದೆ ಬರೋದಿಲ್ಲ. ಒಟ್ಟಿಗೆ ಅವ್ರ ಕಿಸೆಗೆ ದುಡ್ಡು ಬಂದುಬಿಡುತ್ತೆ. ಯಾರಿಗೆ? ಕಂಪ್ನಿಯವ್ರ ಕಿಸೆಗೆ ಮತ್ತು ಕಂಪ್ನಿಯ ದಲ್ಲಾಳಿಗಳ ಕಿಸೆಗೆ ದುಡ್ಡು ಬರುತ್ತೆ. ಹೆಂಗೆ ಅಂದರೆ ಮೊದಲು ಬೆಳೆದಂಥ ಕ್ರಾಪ್ನ ಎಲ್ಲ ದುಡ್ಡನ್ನೇ ರಜೆ ಮಾಡಿಕೊಂಡು ಉಳಿದದ್ರಲ್ಲಿ ಕೊಡ್ತಾರೆ. ಉಳಿದದ್ದು ಏನೂ ಸಿಗೋದಿಲ್ಲ ರೈತರ ಜೇಬಿಗೆ. ಅಷ್ಟಾದ್ರೂ ರೈತರು ಯಾಕೆ ಇದಕ್ಕೆ ತಗಲಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರು ಯೋಚನೆ ಮಾಡಬೇಕು. ಅನೇಕ ರೈತರಿಗೆ ನಾವು ಇದನ್ನು ಹೇಳ್ತಾ ಇದ್ವಿ, ಬಟ್ ಆದರೂ ಅವರು ಕೇಳೋ ಸ್ಥಿತಿನಲ್ಲಿ ಇಲ್ಲ.